ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ 2 ತಿಮೋತಿ, ಸಂತ ಪೌಲನು ಬರೆದ ಪತ್ರ 2 ತಿಮೋತಿ 2ನೇ ಅಧ್ಯಾಯ ವಚನ 20-21. ಸಾಧಾರಣ ಕೆಲವರು ದೇವರ ಸೇವೆ ಮಾಡಬೇಕನ್ನೋ ದಾಹ ಇರೋರು, ಅಥವಾ ತಮ್ಮ ಜೀವಿತದಲ್ಲಿ ಅಭಿವೃದ್ಧಿ ಆಗಬೇಕು, ಆಶೀರ್ವಾದ ಪಡ್ಕೋಬೇಕು, ಯಾಕೆ ಈ ತಡೆಗಳು ಅನ್ನುವ ರೀತಿಯಲ್ಲಿ ಅನೇಕರು ನನ್ನನ್ನು ಪ್ರಶ್ನೆ ಕೇಳ್ತಾರೆ. ಸೊ ದೇವರಲ್ಲಿ ನಾನು ಪ್ರಾರ್ಥಿಸಿದಾಗ, ಹೌದು ದೇವರೇ, ಕೆಲವೊಂದು ವ್ಯಕ್ತಿಗಳನ್ನು, ಕೆಲವೊಂದು ಪಾತ್ರೆಗಳನ್ನು ದೇವರು ಅತಿಶಯವಾಗಿ ಅದ್ಭುತಕರವಾಗಿ ಉಪಯೋಗ ಮಾಡುತ್ತಾರೆ. ಇನ್ನು ಕೆಲವೊಂದು ಪಾತ್ರೆಗಳು ಉಪಯೋಗ ಆಗದೆ ಹಾಗೆಯೇ ಉಳಿದುಕೊಳ್ಳು ಬಿಡುತ್ತದೆ. ಕೆಲವರು ಅತಿ ಶೀಘ್ರದಲ್ಲಿ ಆಶೀರ್ವಾದವನ್ನ ದೇವರ ಹತ್ರ ಬಂದ ಮೇಲೆ ಅಥವಾ ದೇವರೊಟ್ಟಿಗೆ ಸತ್ಸಂಬಂಧ ಬೆಳೆಸಿಕೊಂಡ ಮೇಲೆ ಅತಿ ಶೀಘ್ರವಾಗಿ ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತಾರೆ, ಬಿಡುಗಡೆಯನ್ನು ಪಡೆದುಕೊಳ್ಳುತ್ತಾರೆ, ಸೌಖ್ಯವನ್ನು ಪಡೆದುಕೊಳ್ಳುತ್ತಾರೆ. ಇನ್ನು ಕೆಲವರು ಆಶೀರ್ವಾದವನ್ನು ಪಡೆದುಕೊಳ್ಳುವುದರಲ್ಲಿ, ಸೌಖ್ಯವನ್ನು ಪಡೆದುಕೊಳ್ಳುವುದರಲ್ಲಿ ಅವರಿಗೆ ಕೆಲವು ನಿಧಾನ ಆಗಿರುತ್ತೆ, ಅಥವಾ ಅದು ಅತಿ ಶೀಘ್ರವಾಗಿ ಅವರಿಗೆ ಸಿಕ್ಕಿರೋದಿಲ್ಲ. ಸೊ ಇದರ ಬಗ್ಗೆ ನಾನು ಆಲೋಚನೆ ಮಾಡುವಾಗ ನನಗೆ ಸಿಕ್ಕಿದಂಥ ಅದ್ಭುತಕರವಾದ ದೇವರ ವಾಕ್ಯ ಜೀವಸ್ವರ 2 ತಿಮೋತಿ 2ನೇ ಅಧ್ಯಾಯ ವಚನ 20-21. ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಹಾಗೂ ಮಣ್ಣಿನ ಪಾತ್ರೆಗಳೂ ಇರುತ್ತವೆ. ಒಂದು ದೊಡ್ಡ ಮನೆಯಲ್ಲಿ ಬೆಳ್ಳಿಯ ಪಾತ್ರೆ, ಬಂಗಾರದ ಪಾತ್ರೆ, ಅದರೊಟ್ಟಿಗೆ ಮರದ ಪಾತ್ರೆ, ಮಣ್ಣಿನ ಪಾತ್ರೆ, ಹೀಗೆ ನಾನಾ ವಿಧವಾದ ಪಾತ್ರೆಗಳು ಇರುತ್ತದೆ ಒಂದು ಮನೆಯಲ್ಲಿ. ಓಕೆ, ಸಾರಿ. ಇವುಗಳಲ್ಲಿ ಕೆಲವು ಉತ್ತಮ ಬಳಕೆಗೂ ಇನ್ನು ಕೆಲವು ಸಾಮಾನ್ಯ ಬಳಕೆಗೂ ಬರುವುದುಂಟು. ಈ ಪಾತ್ರೆಗಳು, ಆ ಮನೆಯಲ್ಲಿ ಇಷ್ಟೊಂದು ಪಾತ್ರೆಗಳಿದ್ದರು, ಆದರೆ ಆ ಮನೆಯ ಯಜಮಾನ ಆ ಪಾತ್ರೆಗಳನ್ನು ಉಪಯೋಗ ಮಾಡುವ ಅಧಿಕಾರ ಉಳ್ಳ ವ್ಯಕ್ತಿ, ಯಜಮಾನನಿಗೆ ಹಕ್ಕುಂಟು. ಪಾತ್ರೆ ತನ್ನ ಯಜಮಾನನು ಎಲ್ಲಾದ್ರೂ ಕೇಳಲು ಸಾಧ್ಯವೇ? ನನ್ನನ್ನು ಯಾಕೆ ಉಪಯೋಗ ಮಾಡಿಲ್ಲ, ನಾನು ಯಾಕೆ ಉಪಯೋಗಕ್ಕೆ ಬರ್ತಾ ಇಲ್ಲ, ಅಥವಾ ನನ್ನನ್ನು ಯಾಕೆ ತಿರಸ್ಕಾರ ಮಾಡಿದೆ ಎಂದು ಕೇಳಲು ಅಧಿಕಾರ ಉಂಟೆ? ಎಂದಿಗೂ ಇಲ್ಲ. ಮಣ್ಣು ತನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನನ್ನು ನೋಡಿ ನನ್ನನ್ನು ಹೀಗೇಕೆ ಮಾಡಿದೆ ಎಂದು ಕೇಳುವ ಅಧಿಕಾರ ಮಣ್ಣಿಗುಂಟೆ? ಅದು ಮಣ್ಣು, ನೀನು ಮಣ್ಣಾಗಿದ್ದಿ. ಆದರೆ ಕುಂಬಾರ ಆ ಮಣ್ಣನ್ನ ತನ್ನ ಕೈಗೆ ಎತ್ತಿಕೊಂಡು ತನ್ನ ಚಿತ್ತಕ್ಕೆ ಅನುಗುಣವಾಗಿ ಅದು ವಿಧೇಯವಾದಾಗ ಅದನ್ನು ಚಿತ್ರಿಸಿ, ಜಜ್ಜಿ, ರೂಪಿಸಿ ಉತ್ತಮ ಬಳಕೆಗೆ ಉಪಯೋಗ ಮಾಡಲು ಆತನ ಕೈಯಲ್ಲಿ, ಕುಂಬಾರನ ಕೈಯಲ್ಲಿ, ಸೃಷ್ಟಿಕರ್ತನ ಕೈಯಲ್ಲಿ ನಾವಿರುವಾಗ ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡುತ್ತೇವೆ. ಅದಕ್ಕಾಗಿ ಪ್ರವಾದಿ ಯೆಶಾಯನು ಹೇಳುತ್ತಾನೆ, ಹೇ ಸರ್ವೇಶ್ವರ, ನೀವು ಒಳ್ಳೆಯ ಕುಂಬಾರ, ನಾವು ಜೇಡಿ ಮಣ್ಣಾಗಿದ್ದೇವೆ. ನಮ್ಮನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮನ್ನು ನಿನ್ನ ಚಿತ್ತಕ್ಕನುಗುಣವಾಗಿ ತಿದ್ದಿ, ತೀಡಿ, ಜಜ್ಜಿ, ರೂಪಿಸು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಸೊ ಒಂದು ಮನೆಯಲ್ಲಿ ಅನೇಕ ಪಾತ್ರೆಗಳುಂಟು. ಕೆಲವು ಪಾತ್ರೆಗಳು ಉತ್ತಮ ಬಳಕೆಗೆ, ಕೆಲವು ಪಾತ್ರೆಗಳು ಸಾಮಾನ್ಯ ಬಳಕೆಗೆ ಉಪಯೋಗವಾಗುತ್ತದೆ. ಯಾಕೆ ಎನ್ನುವುದನ್ನು ಮುಂದಿನ ವಾಕ್ಯ ನಮಗೆ ತಿಳಿಸುತ್ತದೆ. ಹೀಗಿರಲಾಗಿ ಒಬ್ಬನು ಕೀಳುತನದಿಂದ, ಅಂದರೆ ಪಾಪದಿಂದ, ಅಶುದ್ಧತೆಯಿಂದ, ಅಸಹ್ಯ ಕೃತ್ಯಗಳಿಂದ, ಅಸಹ್ಯ ಕಾರ್ಯಗಳಿಂದ ತನ್ನನ್ನು ತಾನೇ ಶುದ್ಧೀಕರಿಸಿಕೊಂಡರೆ, ಅದ್ಭುತಕರವಾದ ವಚನ, ಹೌದಲ್ವಾ? ಆ ಪಾತ್ರೆ ಶುದ್ಧೀಕರಿಸಿಕೊಂಡರೆ ಅಥವಾ ಶುದ್ಧೀಕರಿಸಲ್ಪಟ್ಟರೆ ಅದು ಉತ್ತಮ ಬಳಕೆಗೆ ಯೋಗ್ಯನಾಗುತ್ತಾನೆ. ಅಂಥವನು ದೇವರ ಸೇವೆಗೆ ಮೀಸಲಾಗುತ್ತಾನೆ, ಯಜಮಾನನಿಗೆ ಉಪಯುಕ್ತನಾಗುತ್ತಾನೆ, ಸತ್ಕಾರ್ಯಗಳನ್ನು ಕೈಗೊಳ್ಳಲು ಸಿದ್ಧನಾಗಿರುತ್ತಾನೆ. ಪ್ರೈಸ್ ದ ಲಾರ್ಡ್. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿಯೇ ಇದೆ. ಯಾಕೆ ನಾವು ಉಪಯೋಗ ಆಗ್ತಾ ಇಲ್ಲ? ಯಾಕೆ ದೇವರು ನಮ್ಮನ್ನು ಉಪಯೋಗ ಮಾಡ್ತಾ ಇಲ್ಲ? ಯಾಕೆ ನಾವು ದೇವರ ಆಶೀರ್ವಾದವನ್ನು ಇನ್ನೂ ಪರಿಪೂರ್ಣವಾಗಿ ಅನುಭವಿಸಲು ಸಾಧ್ಯವಾಗುತ್ತಿಲ್ಲ? ಯಾಕೆ ದೇವರ ಒಂದು ಅನುಭವವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ? ದೇವರೊಟ್ಟಿಗೆ ಸತ್ಸಂಬಂಧವನ್ನು ಇರಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ? ಅದಕ್ಕೆ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ತನ್ನ ಅಶುದ್ಧತೆಯನ್ನ ಶುದ್ಧೀಕರಿಸಿಕೊಂಡರೆ, ಆ ಪಾತ್ರೆ ಶುದ್ಧೀಕರಿಸಲ್ಪಟ್ಟಾಗ ದೇವರ ಸೇವೆಗೆ ಉಪಯುಕ್ತವಾದ ಪಾತ್ರೆಯಾಗಿ ಮಾರ್ಪಾಡಾಗುತ್ತದೆ. ಯಜಮಾನನು ಅದನ್ನು ತೆಗೆದುಕೊಂಡು ಕಾರ್ಯವನ್ನ ಮಾಡಲು ಉಪಯೋಗ ಮಾಡುತ್ತಾನೆ. ನೋಡಿ, ತುಂಬಾ ಚೆನ್ನಾಗಿದೆ.
ಹೀಗಿರಲಾಗಿ ಒಬ್ಬನು ಕೀಳುತನದಿಂದ ತನ್ನನ್ನು ತಾನೇ ಶುದ್ಧೀಕರಿಸಿಕೊಂಡರೆ ಅವನು ಉತ್ತಮ ಬಳಕೆಗೆ ಯೋಗ್ಯನಾಗುತ್ತಾನೆ. ಅಂಥವನು ದೇವರ ಸೇವೆಗೆ ಮೀಸಲಾಗುತ್ತಾನೆ, ಯಜಮಾನನಿಗೆ ಉಪಯುಕ್ತನಾಗುತ್ತಾನೆ. ಇದು ಇಂಪಾರ್ಟೆಂಟ್. ಯಜಮಾನನಿಗೆ ಉಪಯೋಗಕ್ಕೆ ಬರಬೇಕು, ಯಜಮಾನನ ಕೈಯಲ್ಲಿರಬೇಕು, ಸತ್ಕಾರ್ಯಗಳನ್ನು ಕೈಗೊಳ್ಳಲು ಸಿದ್ಧನಾಗಿರುತ್ತಾನೆ. ಈ ಹೊಸ ವರ್ಷದಲ್ಲಿ ಶುದ್ಧೀಕರಣಕ್ಕೆ ನಮ್ಮನ್ನು ಸಂಪೂರ್ಣವಾಗಿ ದೇವರ ಕರಗಳಿಗೆ ಒಪ್ಪಿಸಿಕೊಡೋಣ. ಯೇಸುವೆ, ನೀವು ಒಳ್ಳೆಯ ಕುಂಬಾರ, ನಾವು ಜೇಡಿ ಮಣ್ಣು. ನಮ್ಮನ್ನು ಶುದ್ಧೀಕರಿಸಿ ಹೊಸ ಸೃಷ್ಟಿಯನ್ನಾಗಿ ಮಾರ್ಪಡಿಸಿ. ಪ್ರವಾದಿ ಯೆಶಾಯನ ಗ್ರಂಥ 49 ವಚನ 1 ಮತ್ತು 2 ನಾವು ನೋಡ್ತೇವೆ, ಇಸ್ರಾಯೇಲೇ, ತಾಯಿಯ ಗರ್ಭದಲ್ಲಿರುವಾಗಲೇ ನಾನು ನಿನ್ನನ್ನು ಹೆಸರಿಡಿದು ಕರೆದಿದ್ದೇನೆ. ಚೂಪಾದ ಬಾಣದಂತೆ ನಿನ್ನನ್ನು ಚೂಪು ಮಾಡಿ, ಚೂಪಾದ ಬಾಣದಂತೆ ನಿನ್ನನ್ನು ಹರಿತವಾಗಿ ಮಾಡಿ, ಹರಿತವಾದ ಖಡ್ಗವನ್ನಾಗಿ ಮಾಡಿ ನನ್ನ ಬತ್ತಳಿಕೆಯಲ್ಲಿ ಇಟ್ಟುಕೊಂಡಿದ್ದೇನೆ. ಪ್ರೇಸ್ ದ ಲಾರ್ಡ್. ಅಂದ್ರೆ ಈಗ ಬೇಟೆ ಆಡುವ ಒಬ್ಬ ಬೇಟೆಗಾರ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವನ ಕೈಯಲ್ಲಿ ಬಿಲ್ಲು ಇರುತ್ತೆ. ಆ ಬಿಲ್ಲಿಲ್ಲಿ ಬಾಣ ಉಪಯೋಗ ಮಾಡಬೇಕು. ಬಾಣಕ್ಕೆ ಹಿಂದ್ಗಡೆ ಒಂದು ಬ್ಯಾಗ್ ತರ ಹಾಕೊಂಡಿರ್ತಾರೆ, ಕರೆಕ್ಟ್ ಅಲ್ವಾ? ಆ ಬ್ಯಾಗಲ್ಲಿ ಅಥವಾ ಒಂಥರ ಬಾಕ್ಸ್, ಮರದ ಬಾಕ್ಸಲ್ಲಿ ಅನೇಕ ಚೂಪಾಗಿ ಮಾಡಲ್ಪಟ್ಟ ಬಾಣಗಳನ್ನ ಬತ್ತಳಿಕೆಯಲ್ಲಿ ಶೇಖರಿಸಿಟ್ಟುಕೊಂಡಿರುತ್ತಾನೆ. ಆತ ಉಪಯೋಗ ಮಾಡೋಕ್ಕೆ ಅಥವಾ ಯುದ್ಧಕ್ಕೆ, ಬೇಟೆಗೆ ಹೋಗಬೇಕಾದರೆ ಮೊದಲು ಆ ಬಾಣಗಳನ್ನೆಲ್ಲ ಏನ್ ಮಾಡಬೇಕು? ಚೂಪು ಮಾಡಬೇಕು, ಶುದ್ಧೀಕರಿಸಲ್ಪಡಬೇಕು, ಶಾರ್ಪ್ ಆಗಬೇಕು, ಅಭಿಷೇಕಿಸಲ್ಪಡಬೇಕು, ಪವಿತ್ರೀಕರಿಸಲ್ಪಡಬೇಕು. ಯಜಮಾನನ ಸೇವೆಗೆ ಅದು ಉಪಯುಕ್ತವಾಗಬೇಕು. ಆ ಬತ್ತಳಿಕೆಯಲ್ಲಿ ಶೇಖರಿಸಿಟ್ಟುಕೊಂಡು ಬೇಕಾದ ಸಮಯದಲ್ಲಿ ಬೇಕಾದ ಬಾಣವನ್ನು ತೆಗೆದು ಆತ ಎಸೆಯಲು ಸಿದ್ಧನಾಗಿರುತ್ತಾನೆ. ಅದಕ್ಕಾಗಿ ನಿನ್ನ ಬತ್ತಳಿಕೆಯಲ್ಲಿ ನನ್ನನ್ನು ಮರೆಮಾಡಿಡು, ನಿನ್ನ ಚಿತ್ತಕ್ಕನುಗುಣವಾಗಿ ನನ್ನನ್ನು ಉಪಯೋಗಿಸು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ವಿಶೇಷವಾಗಿ ದೇವರ ಸೇವೆ ಮಾಡಬೇಕೆಂಬ ದಾಹದಿಂದ ಅಥವಾ ದೇವರ ಸೇವೆ ಮಾಡುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಇಂದಿನ ಜೀವಸ್ವರ ನಮ್ಮನ್ನ ದೇವರು ಉಪಯುಕ್ತ ಪಾತ್ರೆಯನ್ನಾಗಿ ಮಾರ್ಪಡಿಸಲು, ಯಜಮಾನನಿಗೆ ಉಪಯೋಗವಾದ ಪಾತ್ರೆಗಳಾಗಿ ನಮ್ಮನ್ನು ಮಾರ್ಪಡಿಸುವಂತೆ ಯೇಸುವಿನ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಅಂದು ಶಿಷ್ಯರ ಕಾಲುಗಳನ್ನು ತೊಳೆದು ಯೇಸುವಿನ ನಂತರ ಅವರು ಮಾಡಬೇಕಾದ ಸೇವೆಗಾಗಿ ಅವರನ್ನು ಶುದ್ಧೀಕರಿಸಿದರು. ಆ ಸಮಯದಲ್ಲಿ ಪೇತ್ರ ಹೇಳಿದ, ಯೇಸುವೇ, ನೀವು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಕೂಡದು ಎನ್ನುವಾಗ, ಪೇತ್ರ, ನನ್ನಿಂದ ನೀನು ತೊಳೆಸಿಕೊಳ್ಳದಿದ್ದರೆ ನನ್ನೊಟ್ಟಿಗೆ ನಿನಗೆ ಪಾಲಿಲ್ಲ ಎಂದು ಹೇಳುವಾಗ, ನನ್ನ ಕಾಲುಗಳನ್ನು ಮಾತ್ರವಲ್ಲ ಇಡೀ ಶರೀರವನ್ನು ತೊಳೆಯಿರಿ ಎಂದು ಒಪ್ಪಿಸಿಕೊಟ್ಟನು. ಕಾರಣ, ಯೇಸುವಿನಿಂದ ಶುದ್ಧೀಕರಿಸಲ್ಪಟ್ಟಾಗ ಮಾತ್ರ ಅವರು ಯೇಸುವಿನ ಶುಭ ಸಂದೇಶದ ದೇವರಾಜ್ಯದ ಯೋಜನೆಯಲ್ಲಿ ಅವರು ಕಾರ್ಯತತ್ಪರರಾಗಲು ಶುದ್ಧೀಕರಣ ಅವಶ್ಯಕವಾಗಿತ್ತು. ಈ ಸಮಯದಲ್ಲಿ ಯೇಸುವೇ, ಮುಂಜಾನೆ ವೇಳೆ ನಿಮ್ಮ ಕಲ್ವಾರಿಯ ರಕ್ತದಿಂದ ನಮ್ಮೊಬ್ಬೊಬ್ಬರ ಸಕಲ ಅನೀತಿಯ ಅಶುದ್ಧತೆಗಳನ್ನು, ಪಾಪಗಳನ್ನು ತೊಳೆದು ಶುದ್ಧೀಕರಿಸಿರಿ. ಈ ಪರಿಶುದ್ಧತೆ ದಿನೇ ದಿನೇ ನಾವು ಪರಿಶುದ್ಧತೆಯನ್ನು ಹೊಂದಿಕೊಳ್ಳಬೇಕಾದಂಥ ಒಂದು ಪ್ರಾಸೆಸ್ಸು. ನಿನ್ನೆ ಪರಿಶುದ್ಧರಾಗಿದ್ದೆವು ಸಾಲದು, ದಿನೇ ದಿನೇ ನಾವು ಪರಿಶುದ್ಧರಾಗಬೇಕು. ಆ ಪರಿಶುದ್ಧತೆ ಪವಿತ್ರಾತ್ಮರ ಒಂದು ಕೃಪೆ, ಆ ಪರಿಶುದ್ಧತೆ ದೇವರ ಒಂದು ಅನುಗ್ರಹ. ದೈವಾನುಗ್ರಹವಿಲ್ಲದೆ ನಾವು ಯಾರು ಪರಿಶುದ್ಧರಾಗಿ ಜೀವಿಸಲು ಸಾಧ್ಯವಿಲ್ಲ. ಆ ದೇವರ ಅನುಗ್ರಹ, ಪವಿತ್ರಾತ್ಮರ ಕೃಪೆ ನಮ್ಮ ಮೇಲೆ ಯಥೇಚ್ಛವಾಗಿ ಸುರಿಸಲ್ಪಟ್ಟು ಪರಿಶುದ್ಧ ಜೀವನವನ್ನು ನಡೆಸಿ ಯಜಮಾನನಿಗೆ ಉಪಯುಕ್ತ ಪಾತ್ರೆಗಳಾಗಿ ದೇವರ ಮಹಿಮೆಗಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.